ಜಯಂತಿ ಏಕಾದಶಿ ಅಥವಾ ಪರಿವರ್ತನಿ ಏಕಾದಶಿ ವ್ರತಕಥಾ. ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಭಗವಂತ, ಶ್ರಾವಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವೇನು, ಅಂದು ಯಾವ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದನು. ಇದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು: ಹೇ ಕಿರೀಟಿಯೇ ಕೇಳು. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯಂತಿ ಏಕಾದಶಿ ಅಥವಾ ಪರಿವರ್ತನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವ ವಿಷ್ಣುವು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಪಕ್ಕಕ್ಕೆ ಹೊರಳುತ್ತಾನೆ. ಆದ್ದರಿಂದಲೇ ಈ ಏಕಾದಶಿಗೆ ಪರಿವರ್ತನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಂದಿನ ನಿರಶನ ಉಪವಾಸದಿಂದ ಮುಖ್ಯವಾಗಿ ಮನ ಪರಿವರ್ತನೆಯಾಗುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತವೆ. ಈ ಉಪವಾಸವು ಇಹಲೋಕದಲ್ಲಿ ಆನಂದವನ್ನು ಮತ್ತು ಪರದಲ್ಲಿ ಮುಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಈ ಏಕಾದಶಿಯು 3 ಲೋಕಗಳಲ್ಲಿಯೂ ಮಹತ್ವಪೂರ್ಣದ್ದಾಗಿದೆ. ಹೇ ಅರ್ಜುನ, ಪುರಾಣದಲ್ಲಿ ಹೇಳಲಾದ ಇದರ ವೃತ್ತಾಂತವನ್ನು ಕೇಳುವಂತವನಾಗು. ಪೂರ್ವದಲ್ಲಿ ಶೋಣಿತಪುರದವೆಂಬ ರಾಜ್ಯದಲ್ಲಿ ಕಾಶ್ಯಪ ಗೋತ್ರದ ಪ್ರಹ್ಲಾದ ಮಹಾರಾಜನ ಮೊಮ್ಮಗನೂ ವಿರೋಚನ ಮಹಾರಾಜನ ಮಗನೂ ಆದ ಮಹಾಬಲಿ ಎಂಬ ಮಹಾನ್ ವಿಷ್ಣು ಭಕ್ತ ದೈತ್ಯ ಚಕ್ರವರ್ತಿ ಇದ್ದನು. ಸಕಲ ವೇದಶಾಸ್ತ್ರ ಪಾರಂಗತನು, ಸಕಲ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣನೂ ಆದ ಈತ ಇಂದ್ರನಿಂದ ಸಂವೃತನಾಗಿ ಶುಕ್ರಾಚಾರ್ಯನ ಮೃತ ಸಂಜೀವಿನಿ ಪ್ರಭಾವದಿಂದ ಬದುಕುಳಿದು ವಿಶ್ವಜಿತ್ತೆಂಬ ಯಾಗ ಮಾಡಿ ಅಗ್ನಿದೇವನ ಕೃಪೆಯಿಂದ ರಥಾಶ್ವಧ್ವಜಗಳನ್ನು, ಪಿತಾಮಹ ಪ್ರಹ್ಲಾದನಿಂದ ದಿವ್ಯ ಧನಸ್ಸು, ಅಕ್ಷಯ ತೂಣೀರಾದಿಗಳನ್ನು ಪಡೆದು ಇಂದ್ರನ ಮೇಲೆ ಯುದ್ಧ ಮಾಡಿ ಸ್ವರ್ಗ ರಾಜ್ಯವನ್ನು ವಶಪಡಿಸಿಕೊಂಡನು. ಅನಂತರ ನರ್ಮದಾ ತೀರದಲ್ಲಿ ಅಶ್ವಮೇಧ ಯಾಗ ಮಾಡತೊಡಗಿದ. ಇದನ್ನು ಕಂಡು ಹೆದರಿದ ದೇವತೆಗಳು ಬ್ರಹ್ಮದೇವರನ್ನು ಮುಂದು ಮಾಡಿಕೊಂಡು ಮಹಾವಿಷ್ಣುವಿನ ಬಳಿ ಮೊರೆ ಇಟ್ಟರು. ದೇವತೆಗಳು ಮೊರೆಯನ್ನು ಆಲಿಸಿದ ಭಗವಾನ್ ವಿಷ್ಣುವು ಅದಿತಿ ದೇವಿಯಲ್ಲಿ ವಾಮನ ರೂಪದಿಂದ ಅವತರಿಸಿ ಉಪನಯನ ನಂತರ ಬಲಿ ಚಕ್ರವರ್ತಿಯ ಬಳಿಗೆ ಬಂದು ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದ. ದಾನಶೂರನಾದ ಬಲಿ ವಾಮನ ರೂಪದಲ್ಲಿ ಬಂದಿರುವುದು ಭಗವಾನ್ ವಿಷ್ಣುವೆಂದು ತಿಳಿಯದೆ ರಾಜಗುರು ಶುಕ್ರಾಚಾರ್ಯರ ಮಾತನ್ನು ಲೆಕ್ಕಿಸದೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ನೀಡಲು ಒಪ್ಪಿದ. ದಾನವನ್ನು ಪಡೆದ ವಾಮನ ದೇವರು ವಾಮನ ರೂಪದಿಂದ ತ್ರಿವಿಕ್ರಮ ರೂಪವನ್ನು ತಾಳಿ ಸ್ರವವ್ಯಾಪ್ತನಾದನು. ಹೀಗೆ ಭೂಮ್ಯಂತರಿಕ್ಷಗಳನ್ನು 2 ಹೆಜ್ಜೆಗಳಲ್ಲಿ ಅಳೆದು ಮತ್ತೊಂದು ಹೆಜ್ಜೆಯನ್ನು ಎಲ್ಲಿಡಲೆಂದು ಕೇಳಿದಾಗ ವಚನಭ್ರಷ್ಟನಾಗಲು ಇಚ್ಛಿಸದ ಬಲಿ ತನ್ನ ತಲೆಯ ಮೇಲೆ ಇಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಅದರಂತೆ ವಿಷ್ಣು ತನ್ನ 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟು ಆತನನ್ನು ಪಾತಾಳಕ್ಕೆ ಕಳುಹಿಸುತ್ತಾನೆ. ಭಗವಂತನ ಪಾದ ಸ್ಪರ್ಶದಿಂದ ಕೃತಾರ್ಥನಾದ ಬಲಿಯು ಭಗವಾನ್ ಮಹಾವಿಷ್ಣುವಿನ ಬಳಿ ಹೀಗೆ ತಮ್ಮ ಪಾದವನ್ನು ತನ್ನ ಶಿರದ ಮೇಲೆ ಇರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ. ಮಹಾಬಲಿಯ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣುವು ಆತನನ್ನು ಚಿರಂಜೀವಿಯಾಗಿರುವಂತೆಯೂ ಪಾತಾಳ ಲೋಕದಲ್ಲಿ ರಾಜನಾಗಿರುವಂತೆಯೂ ಆಶೀರ್ವಾದಿಸಿ ತನ್ನೊಂದು ರೂಪವನ್ನು ಪಾತಾಳದಲ್ಲಿರಿಸಿ ವರಗಳನ್ನಿತ್ತನು. ಆದ್ದರಿಂದ ಸುಭದ್ರಾಪತಿ ಅರ್ಜುನನೇ ಕೇಳು. ಯಾರು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಬೆಳ್ಳಿಯ ಪಾತ್ರೆಯಲ್ಲಿ ಅಕ್ಕಿ ಮೊಸರನ್ನು ದಾನವಾಗಿ ಕೊಡುವರೋ ಅಂಥವರಿಗೆ ಭಗವಂತನ ಕೃಪೆಯು ದೊರೆಯುತ್ತದೆ. ಆದ್ದರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದರೆ ಜಯಂತಿ ಏಕಾದಶಿಯ ಅಧಿಪತಿಯು ವಾಮನ ದೇವರಾಗಿದ್ದು ಈ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ವಾಮನ ತ್ರಿವಿಕ್ರಮ ದೇವರನ್ನು ಸ್ಮರಿಸುತ್ತಾ ಆದ್ಯಸ್ಥಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜಯಂತಿ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಜಯಂತಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ತದನಂತರ ಬೆಳಿಗ್ಗೆ 1 ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿಯಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು. ಮಾರನೆಯ ದಿನ ಏಕಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ 1 ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವಾಗಿ ಒಳ್ಳೆಯ ರೀತಿಯಲ್ಲಿ ಮನಪರಿವರ್ತನೆಯಾಗುತ್ತದೆ ಎಂದು
ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜಯಂತಿ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಜಯಂತಿ ಏಕಾದಶಿ ಅಥವಾ ಪರಿವರ್ತನಿ ಏಕಾದಶಿ ವ್ರತಕಥಾ ಸಂಪೂರ್ಣ. ಶ್ರೀ ರುಕ್ಮಿಣೀ ಕೃಷ್ಣಾರ್ಪಣಮಸ್ತು.